ಮೆಮೊರಿ ಒಂದು ವರ್ಷ ಉಳ್ಕೊಳ್ಳೋದು. ನೆಕ್ಸ್ಟ್ ವರ್ಷ ಮತ್ತೆ ಬೇರೆ ಕಂಟೆಸ್ಟೆಂಟ್ ಅದೇ ಮನೆಯಲ್ಲಿ ನೋಡುವಾಗ ಬರ್ತಾ ಬರ್ತದೆ. ಸೊ ನಮ್ಗೆ ಆ ಪೇನ್ ಕೊಟ್ಟ ತಕ್ಷಣ ನಾವು ಸಕ್ಸಸ್ ಆಗ್ತೀವಿ ಅಂದ್ರೆ ಅಂತ ಅನ್ಕೊಂಡ್ ಬರ್ತಿದ್ರೆ ಒಂದು ವರ್ಷಕ್ಕೆ ಮರ್ತೋಗ್ತಾರೆ. ಏನು ರೆಕಗ್ನಿಷನ್ ಅದು ಒಂದು ಭ್ರಮೆ. ಎಲ್ಲರೂ ಯಾವ ಪ್ರಕಾರ ಫೇಮಸ್ ಆಗ್ಬೇಕು, ಯಾವ ಬೇಕಾದ್ರೂ ಅದನ್ನ ಸಕ್ಸಸ್ ಅಂತ ಅನ್ಕೊಳ್ಳೋದು ತುಂಬಾ ಗೊತ್ತಾಗ್ತದೆ. ಹೋದ್ರೆ ತುಂಬಾ ಹಾರ್ಷಾಗಿ ಪಾಠನ ಕಲಿಸ್ತಾರೆ. ಫೇಮಸ್ ಇದ್ದಾನೆ ಅಂತ ಸಿನಿಮಾಗೆ ಕ್ಯಾಶ್ ಮಾಡಲ್ಲ, ಆಕ್ಟಿಂಗ್ ಕೆಪಬಿಲಿಟಿ ನೋಡೇ ಕ್ಯಾಶ್ ಮಾಡಲ್ಲ. ಫೇಮಸ್ ಇದ್ರೆ ಎಲ್ಲೋ ಹಳ್ಳಿಯಲ್ಲಿ ಫಂಕ್ಷನ್ಗಳು ಕಾಣಿಸ್ತಾರೆ, ಸಿನಿಮಾಗಳಲ್ಲಿ ಅವಕಾಶ. ಯಾಕಂದ್ರೆ ನೀವು ನೋಡ್ಬೋದು, ಯಾರು ಬಿಗ್ ಬಾಸ್ ಬಂದು ಒಂದು 4 ಸಿನಿಮಾ ರಿಲೀಸ್ ಆಗಿದೆ. ಚಂದಾಗಿ ಸಿನಿಮಾ ಮಾಡು, ಬೆಳ್ಳಿಗಿದೆಯಾ ಸಿನಿಮಾಕ್ಕೆ ಹೋಗ್ಬಿಡು, ಇನ್ಯಾರೋ ನೋಡಿ ಆ ಹೀರೋ ನೋಡಿ ಆಸೆ ಆಯ್ತು ನಾನು ಹಂಗೆ ಆಗ್ಬೇಕು ಅಂತ ಚೇಂಜ್ ಮಾಡಿದ್ರೆ ಅದು ಫ್ಯಾಷನ್ ಅಲ್ಲ. ಯಾಕಂದ್ರೆ ಏನು ನಾನು ಆತರ ಫೇಮಸ್ ಆಗ್ಬೇಕು ಅಂತ ಆಸೆ ಬಿಟ್ಟು ಬರ್ತಾ ಇರೋದನ್ನ ಫ್ಯಾಷನ್. ನನಗೆ ಕೆಲಸ ಬಿಟ್ರೆ ಬೇರೆ ಗೊತ್ತಿಲ್ಲ. ಜಾತಿಯಿಂದ ಊರಿಂದ ಐಡೆಂಟಿಫೈ ಮಾಡ್ಕೊಳ್ಳೋದು ಮುಂಚೆನೂ ಇಷ್ಟ. ನಾವು ಊರಿಲ್ಲ ಅವರೆಲ್ಲ ಊರಲ್ಲೇ ಬಂದವರು, ನಾನು ಬೆಂಗಳೂರಲ್ಲೇ ಇಟ್ಕೊಂಡು. ಸೊ ಸುಮ್ಮನೆ ಹೆಸರಿಗೋಸ್ಕರ ಪ್ರಚಾರಕ್ಕೋಸ್ಕರ ಪ್ರೀತಿ ಸಿಗ್ಲಿ ಅಂತ ನಾನು ಆ ಊರಿಲ್ಲ ಇಷ್ಟ ಇಲ್ಲ. ಒಳ್ಳೆ ನಟ ಅಂತ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಟ್ವಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಇವರು ಬಿಗ್ ಬಾಸ್ ಸೀಸನ್ ರನ್ನರ್ ಇವರು ಅಂತಂದ್ರೆ ಕುಂದಾಪುರದವರು. ಇವರು ಇವಾಗ ಅಚಾನಕ್ ಆಗಿ ಕುಂದಾಪುರದ ಅವರ ತಂಗಿ ಮದುವೆ ಬಂದಿದ್ದಾರೆ, ಹಾಗಾಗಿ ನಮ್ಗೆ ಸಿಕ್ಕಿದ್ದಾರೆ. ಅವರು ಬಿಗ್ ಬಾಸ್ಗೆ ಹೋಗ್ಬೇಕಿದ್ರ ಹೇಗೆ ತಯಾರಿ ಆಯ್ತು, ಬಿಗ್ ಬಾಸ್ ಅಲ್ಲಿ ಏನಾಯ್ತು, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಏನಾಯ್ತು ಹೇಳೋ ಬಗ್ಗೆ ವಿಷಯನ ಹಂಚ್ಕೊಳ್ತಾ ಇದ್ದಾರೆ. ರಾಕೇಶ್ ಅವರು ತಮ್ಮ ಅನುಭವಗಳನ್ನು ಹೇಳ್ಕೊಳ್ತಾರೆ. ಅದ್ರ ನಂತರ ಹೇಗಿದ್ದಾರೆ, ಇವಾಗ ಹೋದರೆಲ್ಲ ಇವರೆಲ್ಲ ಗುರುತಿಸ್ತಾರ, ಹೇಗೆ ಟ್ವೀಟ್ ಮಾಡ್ತಾರೆ, ನಿಮ್ಮ ಬಿಗ್ ಬಾಸ್ ಅನುಭವಗಳನ್ನ, ಆದ ಶೈನ್, ಅದ್ರ ನಂತರದ ವಾತಾವರಣ, ನೀವು ಹೋದರೆಲ್ಲ ಜನ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ? ರೆಕಗ್ನಿಷನ್ ಮುಂಚೆ ಸಿಕ್ಕಿತ್ತು. ಸಿನಿಮಾ 100 ಡೇಸ್ ಹೋಗಿತ್ತು. ಅದಾಗಿ ಸುಮಾರು ಒಂದು 14 ಸಿನಿಮಾ ಮಾಡಿದ್ದು ಬಿಗ್ ಬಾಸ್ ಹೋಗಿ. ಸೊ ರೆಕಗ್ನಿಷನ್ ಇತ್ತು. ಬಿಗ್ ಬಾಸ್ ಏನಂತಾರೆ, ಅದು ಸಡನ್ ಒಂದು ಫೇಮ್ಸ್ ಇದೆ, ಸಡನ್ ಒಂದು ರೆಕಗ್ನಿಷನ್. ಯಾಕಂದ್ರೆ ಜನ ಆದ ತಿಂಗಳು ನಿಮಗೆ ಟ್ರಾವೆಲ್ ಮಾಡಿರ್ತಾರೆ, ಟಿವಿಲಿ ನೋಡ್ತಾರೆ, ನಮಗೆ ಗೊತ್ತಿದೆ ಒಂದು ಕನೆಕ್ಷನ್ ಇಲ್ಲ. ಸೊ ಆಚೆ ಬಂದ ತಕ್ಷಣ ಎಲ್ಲಾದ್ರೂ ರೆಕಗ್ನಿಷನ್ ಸಾಕಷ್ಟು ಕಂಪನಿಗಳು ಕರೀತಾರೆ, ಎಲ್ಲ ಊರಿಂದ ಇನ್ವೈಟ್ ಮಾಡ್ತಾರೆ, ಎಲ್ಲ ಊರಿಂದ ಸ್ವಲ್ಪ ಒಂದು ಈ ಸತ್ಯ ಏನಂದ್ರೆ ಅದು ಫೇಮ್ ಸಕ್ಸಸ್ಗೆ ಭಾರಿ ವ್ಯತ್ಯಾಸ. ಫೇಮಸ್ ಆದ ತಕ್ಷಣ ಸಕ್ಸಸ್ ಆಗಿ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದ್ರೆ ಸೀಸನ್ 1 ನಾನು ನಿಲ್ಸ್ಕೊಂಡು ಎಷ್ಟೋ ಜನ ಹೆಸರುಗಳೇ ಆಗ್ತಾ ಇರೋದು, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಆಗ್ತಾ ಇರೋದು. ಯಾಕಂದ್ರೆ ಮೆಮೊರಿ ಒಂದು ವರ್ಷ ಉಳ್ಕೊಳ್ಳೋದು. ನೆಕ್ಸ್ಟ್ ವರ್ಷ ಮತ್ತೆ ಬೇರೆ ಕಂಟೆಸ್ಟೆಂಟ್ ಅದೇ ಮನೆಯಲ್ಲಿ ನೋಡುವಾಗ ಬರ್ತಾ ಬರ್ತದೆ. ಸೊ ನಮ್ಗೆ ಆ ಪೇನ್ ಕೊಟ್ಟ ತಕ್ಷಣ ನಾವು ಸಕ್ಸಸ್ ಆಗ್ತೀವಿ ಅಂದ್ರೆ ಅಂತ ಅನ್ಕೊಂಡ್ ಬರ್ತಿದ್ರೆ ಒಂದು ವರ್ಷಕ್ಕೆ ಮರ್ತೋಗ್ತಾರೆ. ಇಲ್ಲ, ಅದು ಒಂದು ಸೆಟ್ಟಿಂಗ್ ಸ್ಟೇನ್ ಅಂದ್ಬಿಟ್ಟು ನಿಜವಾಗ್ಲೂ ಟ್ಯಾಲೆಂಟ್ ಇರೋರು, ನಿಜವಾಗ್ಲೂ ಇನ್ನೂ ಪ್ರಯತ್ನ ಪಡೋರು, ಪ್ರಯತ್ನ ಪಡೋರು ಆಕ್ಚುಲಿ ಪರ್ಫೆಕ್ಟ್ ಅಂತ ಅವ್ರಿಗೆ ಬೇಕಾಗ್ಬೋದು, ಬಟ್ ಖಂಡಿತ ಸಿಗುತ್ತೆ. ಸೊ ಏನು ರೆಕಗ್ನಿಷನ್ ಅದು ಒಂದು ಭ್ರಮೆ. ಎಲ್ಲರೂ ಯಾವ ಪ್ರಕಾರ ಫೇಮಸ್ ಆಗ್ಬೇಕು, ಯಾವ ಬೇಕಾದ್ರೂ ಅದನ್ನ ಸಕ್ಸಸ್ ಅಂತ ಅನ್ಕೊಳ್ಳೋದು ತುಂಬಾ ಗೊತ್ತಾಗ್ತದೆ. ಹೋದ್ರೆ ತುಂಬಾ ಹಾರ್ಷಾಗಿ ಪಾಠನ ಕಲಿಸ್ತಾರೆ. ಅಲ್ಲ, ಇವಾಗ ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಆಲ್ರೆಡಿ ನಿಮ್ಮ ಜನ ನಿಮ್ಮನ್ನು ಗುರುತಿಸಿದ್ರು, ಸಿನಿಮಾಗಳೆಲ್ಲ ಮಾಡಿದ್ರು. ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಅದ್ರ ಏನಿತ್ತು, ಜನರ ಸಹಿತ ನಿಮ್ಮನ್ನು ಒಪ್ಪಿಕೊಂಡಿದ್ರು. ಫಿಲ್ಮ್ ಇಂಡಸ್ಟ್ರೀಸ್ ನಿಮ್ಮನ್ನು ಹೇಗೆ ಸ್ವೀಕಾರ ಮಾಡ್ತೀವಿ? ಅದೇ ನಾನು ಹೇಳ್ದಂಗೆ ಸಿನಿಮಾದವ್ರು
ಅದೇನು ದೊಡ್ಡ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಅವರು ಫೇಮಸ್ ಇದ್ದಾನೆ ಅಂತ ಸಿನಿಮಾಗೆ ಕ್ಯಾಶ್ ಮಾಡಲ್ಲ, ಆಕ್ಟಿಂಗ್ ಕೆಪಬಿಲಿಟಿ ನೋಡೇ ಕ್ಯಾಶ್ ಮಾಡಲ್ಲ. ಫೇಮಸ್ ಇದ್ರೆ ಎಲ್ಲೋ ಅಲ್ಲಿ ಫಂಕ್ಷನ್ಗಳು ಕಾಣಿಸ್ಕೊಂಡು ಹೋಗಿದ್ರೆ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ. ಯಾಕಂದ್ರೆ ನೀವು ನೋಡ್ಬೋದು, ಯಾರು ಬಂದು ಒಂದು 4 ಸಿನಿಮಾ ರಿಲೀಸ್ ಆಗಿದೆ, ಆ ಒಂದು ಮೊಮೆಂಟಮ್ಗೆ ನನಗೆ ಟ್ರೈನಿಂದ ಹೆಲ್ಪ್ ಮಾಡಿದ್ದಾರೆ. ನಾನು ಮುಂಚಿಂದ ಕಾಪಾಡ್ಕೊಂಡಲ್ಲಿ ನಾನು ಕೊಟ್ಟಿದ್ದ ಪರ್ಫಾರ್ಮೆನ್ಸ್ಗಳು ಕಾಪಾಡ್ಕೊಂಡಿದ್ದೆ. ಬಿಕಾಸ್ ಇಂಥ ಫೇಮಸ್ ಆದ ತಕ್ಷಣ ಸಿನಿಮಾಲ್ ಅವಕಾಶ ಸಿಗುತ್ತೆ ಅನ್ನೋ ಸುಳ್ಳು ಅಂದಿದ್ರೆ ಭ್ರಮೆ. ಅಲ್ಲ, ಇವಾಗ ನೀವು ಆ ಸಿನಿಮಾ ಲ್ಯಾಂಡ್ ಬರ್ಬೇಕು ಅಂತೆಲ್ಲ ಬೆಂಗಳೂರಲ್ಲಿ ಹೋದ್ರೆ ಆಕ್ಚುಲಿ ಕುಂದಾಪುರದವ್ರು ಈ ಬೆಂಗಳೂರಿಗೆ ಹೋಗಿರೋ ಪರ್ಪಸ್ ಏನು? ಸಿನಿಮಾ ಲ್ಯಾಂಡ್ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೋದ್ರೆ, ಅಥವಾ ಬಿಗ್ ಬಾಸ್ ಹೋಗ್ತೀನಿ ತಾನು ಚಾನ್ಸ್ ಸಿಗುತ್ತೆ ರನ್ನರ್ ಆಗ್ತೀನಿ ಅಂತ ಏನಾರು ಹೇಳಿ ಇಟ್ಕೊಂಡಿದ್ದೀರಾ? ಹಾಗೆ ಇಲ್ಲ, ನಾನು ಬೆಂಗಳೂರಲ್ಲಿ ಹುಟ್ಟಿದ್ದೆ. ಬಟ್ ನಮ್ಮ ಟೈಮಲ್ಲಿ ನಾನು ಸ್ಟ್ರಗಲ್ ಮಾಡ್ತಾ ಇದ್ದಿದ್ದು ಒಂದೇ ಒಂದು ನ್ಯೂಸ್ ಚಾನಲ್ ಇಂಟರ್ನೆಟ್ ಇದ್ದೀನಿ. 2000 ಒಂದೇ ಒಂದು ನ್ಯೂಸ್ ಚಾನಲ್ ಇತ್ತು. ಚಾನಲ್ ಒಂದೇ ಒಂದಿತ್ತು. ಈಗ 105 ಚಾನಲ್ ಇದೆ, ಯೂಟ್ಯೂಬ್ ಇದೆ, ಅದೆಲ್ಲ ಏನು ಇದೆ ಸೊ ಆವಾಗಿನ ಸ್ಟ್ರಗಲ್ ಬೇರೆ. ಇವಾಗ ಸಾಕಷ್ಟು ವೆಬ್ ಸೀರೀಸ್ಗಳಿದೆ, OTT ಪ್ಲಾಟ್ಫಾರ್ಮ್ಗಳಿದೆ, ಯೂಟ್ಯೂಬ್ ಚಾನಲ್ಗಳಿದೆ, ಸೋಷಿಯಲ್ ಮೀಡಿಯಾ ಇದೆ, ಸಾಕಷ್ಟು ನ್ಯೂಸ್ ಚಾನಲ್ಗಳಿದೆ, ಎಂಟರ್ಟೈನ್ಮೆಂಟ್ ಚಾನಲ್ಗಳಿದೆ, ಕೇಬಲ್ ಚಾನಲ್ಗಳಿದೆ. ಸೊ ನಿಜವಾಗಿ ಒಂದು ಸ್ವಲ್ಪ ಎಲ್ಲ ಗಾಳಿ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಏನಂದ್ರೆ ನಾವು ನ್ಯಾಷನಲ್ ಚಂದಾಗಿ ಸಿನಿಮಾ ಮಾಡು, ಬೆಳ್ಳಿಗಿದೆಯಾ ಸಿನಿಮಾಕ್ಕೆ ಹೋಗ್ಬಿಡು, ಯಾರೋ ನೋಡಿ ಆ ಹೀರೋ ನೋಡಿ ಆಸೆ ಆಯ್ತು ನಾನು ಹಂಗೆ ಆಗ್ಬೇಕು ಅಂತ ಚೇಂಜ್ ಮಾಡಿದ್ರೆ ಅದು ಫ್ಯಾಷನ್ ಅಲ್ಲ. ಯಾಕಂದ್ರೆ ಏನು ನಾನು ಆತರ ಫೇಮಸ್ ಆಗ್ಬೇಕು ಅಂತ ಆಸೆ ಬಿಟ್ಟು ಬರ್ತಾ ಇರೋದನ್ನ ಫ್ಯಾಷನ್ ಅಲ್ಲ. ನನ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಏನಾದ್ರು ಈ ಕೆಲಸ ಮಾಡಲ್ಲ, ಖುಷಿಯಾಗಿರೋದು ಈ ಕೆಲಸದಿಂದಾನೆ ಅನ್ನೋದು ಫ್ಯಾಷನ್. ನಿಮ್ಮ ಮುಂದಿನ ಏನ್ ಗುರಿ ಇಟ್ಟುಕೊಂಡಿದ್ದೀರಿ? ಏನು ಅದು ಒಳ್ಳೆ ಕೆಲಸಗಳು ಸಿಗ್ತಾ ಇದೆ, ಒಳ್ಳೆ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಗೆ ನಮ್ಮದೇ ಆದ ಒಂದು ಗುರಿಗಳನ್ನ ಒಳ್ಳೆ ಕಥೆಗಳನ್ನ ನನಗೆ ಹೀರೋ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಕೈ ತುಂಬಾ ಕೆಲಸ ಇರಬೇಕು. ಒಳ್ಳೆ ನಟ ಅಂತ ಬಿಸಿ ಆಗಿರ್ಬೇಕು, ಯಾವಾಗಲೂ ಕೈ ತುಂಬಾ ಕೆಲಸ ಇರ್ಬೇಕು. ನಮಗೆ ನಟನೆ ಮಾಡೋದು ನಮ್ಗೆ ಸಿದ್ಧಸಿದ್ದ ಇಷ್ಟ, ಬೇರೆ ಏನೂ ಕಲ್ತಿಲ್ಲ. ಸಿನಿಮಾ ಫೀಲ್ಡಿಂದಾನೆ ನಾವು ಮುಂಚಿಂದಾನೆ ಸಿನಿಮಾ ಫೀಲ್ಡ್ ಬರ್ಬೇಕಂದ್ರೆ ಸ್ಕೂಲ್ ಡೇಸ್ ಇಂದಾನು ನಾನು ಅದೇ ಆಗ್ಬೇಕಂತ ಪ್ರಯತ್ನ. ಸೊ ಇವಾಗ ಅದು ಸಿಕ್ಕಿದೆ, ಅನುಭವಿಸ್ತಾ ಇದ್ದೀನಿ. ಇವಾಗ ನಮ್ಮ ಕುಂದಾಪುರ ಕಡೆಯಿಂದ ಹೋಗೋರು ವಿಶ್ವಶಕ್ತಿ ಇರ್ಬೋದು, ದಕ್ಷಿಣ ಕನ್ನಡದ ರಾಜಶಕ್ತಿ ಇರ್ಬೋದು, ಮತ್ತೆ ನಮ್ಮ ರಿಕ್ಷಶಕ್ತಿ ಇರ್ಬೋದು, ಎಲ್ಲರೂ ಸ್ವಲ್ಪ ಒಂದು ಏನ್ ಮಾಡಿದ್ರು, ನೀವು ಸ್ವಲ್ಪ ಕುಂದಾಪುರದಿಂದ ಹೋದವರು. ಹಾಗೆ ಏನಾದ್ರೂ ಒಂದು ಸಿನಿಮಾ ಲೈನ್ದಲ್ಲಿ ನಿಮ್ಮನ್ನ ಐಡೆಂಟಿಟಿ ಮಾಡುವಂತ ಕೆಲಸ ಮಾಡ್ಬೇಕು ಅಂತ ಏನಾಗಿದೆಯಾ? ಜಾತಿಯಿಂದ ಊರಿಂದ ಐಡೆಂಟಿಫೈ ಮಾಡ್ಕೊಳ್ಳೋದು ಮುಂಚೆನೂ ಇಷ್ಟ. ಕುಂದಾಪುರದಿಂದ ಹೋಗೋನು ಅಂತೂ ಕುಂದಾಪುರ ನೋಡಿರ್ಬೋದು, ನಾನು ಆ ಊರಿಲ್ಲ ಹೇಳಿದ್ರು ಅವರೆಲ್ಲ ಊರಲ್ಲೇ ಬಂದವರು, ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು. ಸೊ ಸುಮ್ಮನೆ ಹೆಸರಿಗೋಸ್ಕರ ಪ್ರಚಾರಕ್ಕೋಸ್ಕರ ಒಂದಷ್ಟು ಪ್ರೀತಿ ಸಿಗಲಿ ಅಂತ ನಾನು ಆ ಊರಿಲ್ಲ ಇಷ್ಟ ಇಲ್ಲ. ಒಳ್ಳೆ ನಟ ಅಂತ ಇಷ್ಟಪಡ್ತೀನಿ, ಯಾವ ಊರಾದ್ರೆ. ಇವಾಗ ಆಗ್ಲೇ ಜಾತಿ ಇದು ನೋಡಿ ಪೊಲಿಟಿಕ್ಸ್ ಎಲ್ಲ ಕಡೆ ಡಿವೈಡ್ ಆಗ್ಬಿಟ್ಟಿದೆ. ಕಥೆಗೆ ಅದು ಮಾಡಕ್ಕೆ ಇವಾಗ ನೀವು ಕುಂದಾಪುರದವರು ಅಂತ ಹೇಳಿದ್ರಿ, ಕುಂದಾಪುರ ಬಿಟ್ಟು ಬೆಂಗಳೂರಿಗೆ ಹೋದ್ರೆ ನಿಮ್ಮ ಊರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಊರ ಬಗ್ಗೆ ನಿಮ್ಮ ಕನಸುಗಳೇನಿವೆ? ಮತ್ತೆ ನನ್ನ ಊರು ತುಂಬಾ ಅಷ್ಟೊಂದು ನೆನಪಿದ್ದಾರೆ, ಮತ್ತೆ ಯಾವಾಗಲೂ ಖುಷಿ ಆಗುತ್ತೆ. ಇನ್ನು ತುಂಬಾ ನಟ ಆಗ್ತಾರಲ್ಲ ಜನರು ತುಂಬಾ ಇಷ್ಟ ಆಗ್ತಾರೆ, ತುಂಬಾ ಸ್ವೀಟ್ ಆಗ್ತಾರೆ, ವಾತಾವರಣ ಸರ್, ರನ್ನರ್ ಮದುವೆ ವೆಂಕಟಲಕ್ಷ್ಮಿ ಕುಂದಾಪುರದಲ್ಲಿ ಮದುವೆ ನಡೀತಾ ಇದೆ. ಈ ಮದುವೆಗೆ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ ನೋಡಿ, ಅವರ ಅಭಿಮಾನಿಗಳೆಲ್ಲ ಇದ್ದಾರೆ. ಇವರು ಗೊತ್ತಾ ಇದೆ ನಿಮಗೆ ಸ್ನೇಹಿತರೆ, ಬಿಗ್ ಬಾಸ್ ಮದುವೆ ಮನೆಯಲ್ಲಿ ಸ್ನೇಹಿತರೆ, ಬಿಗ್ ಬಾಸ್ 9th ಸೀಸನ್ ರನ್ನರ್ ರಾಕೇಶ್ ಅಡಿಗ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಆ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ,
ಜೈ ಕರ್ನಾಟಕ, ಜೈ ಹಿಂದ್.